ಹಾಗಾದರೆ ಸ್ವರ್ಗ ಯಾವುದು, ನರಕ ಯಾವುದು? ಸ್ವರ್ಗ ನರಕ ಅಂತ ಹೇಳಿದರೆ ಸ್ಟೇಟ್ ಆಫ್ ಮೈಂಡ್. ಅದು ಮಾಂಡುಕ್ಯ ಉಪನಿಷತ್ತು ಇದನ್ನು ಅದ್ಭುತವಾಗಿ ನಿದ್ರೆಯ ರೂಪದ ಮೂಲಕ ಹೇಳ್ತದೆ. ನಿದ್ರೆಯಲ್ಲಿ 3 ಸ್ಥಿತಿ ಇದೆ ಮನುಷ್ಯನಿಗೆ. ಜಾಗ್ರತ ಸ್ಥಿತಿಯಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೇವೆ ನಾವು. ಎಲ್ಲರ ಅನುಭವ ಬೇರೆ ಬೇರೆ, ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಹೌದಲ್ವಾ? ಸೊ ಜಾಗ್ರತ ಸ್ಥಿತಿಯಲ್ಲಿ ಆ ಏನು ಒಂದು ಒಳಗಿನ ಚೈತನ್ಯ ಇದೆಯಲ್ಲ, ಶುದ್ಧ ಚೈತನ್ಯ, ಅದು ದೇಹದ ಮೂಲಕ ನೋಡ್ತದೆ. ಸ್ವಪ್ನಾವಸ್ಥೆಯಲ್ಲಿ ಮನಸ್ಸನ್ನು ನೋಡ್ತದೆ. ಮನಸ್ಸಲ್ಲಿ ಆದರೆ ಏನು ಇಂಪ್ರಿಂಟ್ಸ್ ಇದೆ ಅದನ್ನೆಲ್ಲ ನೋಡ್ತದೆ. ಅದಕ್ಕೆ ನಮಗೆ ಕನಸು ಅರ್ಥ ಆಗೋದಿಲ್ಲ, ಏನಂತೆಲ್ಲ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಯಾಕೆಂದರೆ ನಮ್ಮ ಮೈಂಡಲ್ಲಿ ಅದು ಇಂಪ್ರಿಂಟನ್ನು ನೋಡ್ತಾ ಇರ್ತದೆ. ಇನ್ನು 3ನೇ ಸುಷುಪ್ತಿ ಅಂತ, ಅಲ್ಲಿ ಎಲ್ಲರ ಅನುಭವ ಒಂದೇ. ಸ್ವಪ್ನದಲ್ಲಿ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ. ದೇಹದ ಮೂಲಕ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಯಾವಾಗ ಸುಷುಪ್ತಿಗೆ ಹೋಗ್ತೇವ, ರಾತ್ರಿ 9 ಗಂಟೆಗೆ ಮಲಗಿದವ ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ಅವನಿಗೆ ಒಂದು ವೇಳೆ 100 ಕೋಟಿ ಸಾಲ ಇರಲಿ, ಅವನ ಹೆಂಡತಿ ಸತ್ತಿರಲಿ, ಮಕ್ಕಳು ಹೋಗಿರಲಿ, ಮನೆಯೆಲ್ಲ ಹೋಗಿರಲಿ, ಅವನಿಗೆ ಗೊತ್ತೇ ಇರೋದಿಲ್ಲ. ಎದ್ದ ನಂತರ ಗೊತ್ತಾಗೋದು ಅವನಿಗೆ. ಅರ್ಥ ಆಗ್ತಾ ಉಂಟು ಅಲ್ವಾ? ಸೊ ಆ ಒಂದು ಅದರಲ್ಲಿ ಎಲ್ಲರ ಅನುಭವ ಒಂದೇ. ರಾಜನಿಗೂ ಅದೇ ಅನುಭವ, ಸೇವಕನಿಗೂ ಅದೇ ಅನುಭವ, ರೋಡಲ್ಲಿ ಮಲಗಿದ್ದವನಿಗೂ ಅದೇ ಅನುಭವ, 5 ಸ್ಟಾರ್ ಹೋಟೆಲಲ್ಲಿ ಮಲಗಿದ್ದವನಿಗೂ ಅದೇ ಅನುಭವ. ಸೊ ಅವ ಎದ್ದಾಗ ದೇಹದ ಮೂಲಕ ಅವನಿಗೆ ಗೊತ್ತಾಗೋದು ಇದೆಲ್ಲ. ಆ 3ನೇ ಸ್ಥಿತಿಯಲ್ಲಿ ಸುಷುಪ್ತಿಯಲ್ಲಿ ಚೇತೋಮುಖ ಪ್ರಾಜ್ಞಾ ತೃತೀಯ ಪಾದ ಅಂತ ಹೇಳ್ತದೆ. ಅದಕ್ಕೆ ಪ್ರಾಜ್ಞಾ. ಆ ಸ್ಥಿತಿಯಲ್ಲಿ ಅವ ಆನಂದ ಮಾತ್ರ ಇರುವುದು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅನಂತ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೋಗಿಭೂತ. ಅವ ಆ 3ನೇ ಸ್ಥಿತಿಯಲ್ಲಿರೋ ಪ್ರಜ್ಞೆ ಉಂಟಲ್ಲ, ಅದು ಅಲ್ಲಿ ಕನೆಕ್ಟ್ ಆಗಿರ್ತದೆ. ಏನು ಎಲ್ಲ ಎನರ್ಜಿ ಇದೆ, ಇರುವುದು ಎನರ್ಜಿ ಮಾತ್ರ, ಆ ಒಂದು ಶಬ್ದ ಮಾತ್ರ. ಅದರೊಟ್ಟಿಗೆ ಕನೆಕ್ಟ್ ಆದಾಗ ಎಲ್ಲವೂ ಒಂದೇ. ದೇಹದೊಟ್ಟಿಗೆ ಮತ್ತು ಮನಸ್ಸಿನೊಟ್ಟಿಗೆ ಕನೆಕ್ಟ್ ಆದಾಗ ಬೇರೆ ಬೇರೆ ಅಂತ ಅನ್ನಿಸ್ತದೆ. ಈಗ ಇನ್ನು 4ನೇ ಸ್ಥಿತಿ ಇದೆ, ತ್ರಯಂತ ವೇದ್ಯ ವಿಭಾವಂ. ಅದು ನೀವು ಧ್ಯಾನದ ಮೂಲಕ ಪಡೆಯುವಂಥ ಸ್ಥಿತಿ. ಅದು ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಆತ ನಿದ್ರೆ ಮಾತ್ರ ತಗೊಂಡು ಮಲಗಿದ ಗಾಢವಾಗಿ ನಿದ್ರೆ ಮಲಗಲಿ. ಈ ಕಡೆ ನೀವು ಈ ಸ್ಥಿತಿಗೆ 3ನೇ ಸ್ಥಿತಿಗೆ ಹೋಗಿ ನೋಡುವಂಥದ್ದು ಅಂದರೆ ಇರೋದನ್ನ ಮರೆತು ನನಗೇನು ಇಲ್ಲ ಅಂತ ಭಾವಿಸುವಂಥದ್ದ, ಅಥವಾ ಇರೋದರ ಹೊರತಾಗಿ ಇನ್ನೊಂದಿದೆ ಅಂತ ಹುಡುಕುವಂಥದ್ದ? ಅಂದ್ರೆ ಎಸ್ಕೇಪಿಸಮ್ ಅಥವಾ ಇದು ಒಂದು ಹುಡುಕಾಟನ? ಎಸ್ಕೇಪಿಸಮ್ ಮತ್ತೆ ಹುಡುಕಾಟದ ಮಧ್ಯದಲ್ಲಿ ಇರುವಂಥದ್ದೇನು? ನೀವು ಪತ್ರಕರ್ತರಲ್ವ, ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀರಿ. ನಾನು ಸಿಂಪಲ್ ಆಗಿ ಹೇಳಿದ್ದೆ. ದೇಹದ ಮೂಲಕ ಅನುಭವ ಬೇರೆ ಬೇರೆ. ಕೊಡೆ ಮಾರುವವನಿಗೆ ಮಳೆ ಬಂದರೆ ಖುಷಿ, ಮನೆಯಲ್ಲಿ ಮಗಳ ಮದುವೆ ಇದ್ದವನಿಗೆ ಮಳೆ ಬಂದಾಗ ಟೆನ್ಷನ್. ಒಂದು ದಾರಿಯಲ್ಲಿ ಹಾವು ಇದ್ದರೆ ಅಲ್ಲಿ ಹೋಗಲಿಕ್ಕೆ ನಮಗೆ ಭಯ, ಹಾವು ಇಡುವವನಿಗೆ ಖುಷಿ. ಒಂದು ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ನಮಗೆಲ್ಲ ಬೇಸರ ಆಗ್ತದೆ, ಹೊಸತ್ತು ಹಾಸ್ಪಿಟಲ್ ಮಾಡಿದವನಿಗೆ ಖುಷಿ. ಸೊ ಎಲ್ಲರ ಅನುಭವ ಬೇರೆ ಬೇರೆ. ದೇಹದ ಮೂಲಕ, ಮನಸ್ಸಿನ ಮೂಲಕ ಎಲ್ಲರ ಅನುಭವ ಬೇರೆ ಬೇರೆ. 3ನೇ ಆ ಡೀಪ್ ಸ್ಲೀಪ್ ಇದೆ ಅಲ್ವಾ, ಅದರಲ್ಲಿ ಯಾವ ಅನುಭವ ಇಲ್ಲ. ಪ್ರಪಂಚ 5 ಇದೆಲ್ಲ ಅನುಭವ ಆಗೋದು ನಮಗೆ ಈ 5. ನಮಗೆ ಹುಟ್ಟಿನಿಂದ ಕಣ್ಣೂ ಇಲ್ಲ, ಕಿವಿಯೂ ಇಲ್ಲ, ಬಾಯಿ ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ, ಟಚ್ ಕೂಡ ಗೊತ್ತಾಗೋದಿಲ್ಲ ಅಂತೇಳಿ ನಮಗೆ ಪ್ರಪಂಚ ಕೂಡ ಇಲ್ಲ. ಸೊ ದೇಹದ ಮೂಲಕ ನಾವು ಅನುಭವಿಸುವುದು ಹೊರಗಿದ್ದನ್ನು. ಒಳಗೆ ಏನು ಶುದ್ಧ ಚೈತನ್ಯ ಇದೆ ಅದು ಎಲ್ಲರಲ್ಲಿ ಇರುವುದು ಅದೇ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನಾನು ಎಲ್ಲ ಜೀವಲೋಕದಲ್ಲಿ ಎಲ್ಲ ಭೂತ ಅಂತ ಹೇಳಿದರೆ ಮ್ಯಾಟರ್ಸ್, ಎಲ್ಲ ವಸ್ತುಗಳಿಗೆ ಸನಾತನವಾಗಿರುವುದು ನಾನೇ. ಏನು ಹೇಳಿದಲ್ವ ಸೈನ್ಸ್, ಏನು ಹೇಳ್ತದೆ, ಎಲ್ಲ ಇರುವುದು ಒಂದೇ. ಅದನ್ನೇ ಹೇಳುವುದದು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗನ ಇವ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಕಿಂಚಿತ್ ಅಸ್ತಿ ಅಂತೇಳಿದರೆ ಇಲ್ಲ ಅಂತ. ಒಂದು ಇಷ್ಟು ಚಿಕ್ಕ ಕಣ ಕೂಡ ಮತ್ತಃ ನಾನು ಬಿಟ್ಟರೆ ಬೇರೆ ಯಾವುದಿಲ್ಲ. ಯಾವುದು ನಾನು ಅಂತೇಳಿದರೆ ಅದು ಏನೋ ಒಂದು ಇತ್ತಲ್ವ, ಪ್ರಿಮೋಡಿಕಲ್ ಮ್ಯಾಟರ್, ಅದು ಬ್ಲಾಸ್ಟ್ ಆಯ್ತಲ್ವ. ಅದಕ್ಕೆ ನಂತರ ಪುರಾಣ ಕಾಲದಲ್ಲಿ ಎಲ್ಲ ದೇವರುಗಳನ್ನು ಹೇಳುವಾಗ ಎಲ್ಲ ಮಂತ್ರಗಳಿಗೆ ಓಂ ಸೇರಿಸುವುದು. ಅದಕ್ಕೆ ಇರುವುದು ಒಂದು ವಾಯ್ಸ್ ಮಾತ್ರ, ಸೃಷ್ಟಿ. ಓಂ ಅಂತ ನಾವು ಬರೆಯುವುದು, ಅಂತೇಳಿದರೆ ಅಕಾರ, ಅಕಾರ ಅಂತೇಳಿದರೆ ಇದನ್ನು ಬಾಯಿ ಬರದವರು ಕೂಡ ಉಚ್ಚಾರ ಮಾಡಬಹುದು. ಆ ಉ ಆ ಅಕಾರ ಬ್ರಹ್ಮ ಸೃಷ್ಟಿ, ಅರ್ಥ ಆಯ್ತಲ್ವಾ. ನಂತರ ಇದು ವಿಷ್ಣು ಸ್ಥಿತಿ, ಮತ್ತು ಇದು ಮಹೇಶ, ಮಕಾರ ಮಹೇಶ ನಾಶ. ಸೃಷ್ಟಿ ಸ್ಥಿತಿ ಲಯ, ಸತ್ವ ರಜ ತಮಗುಣ, ಭೂತ ಭವಿಷ್ಯ ವರ್ತಮಾನ, ಜಾಗ್ರ ಸ್ವಪ್ನ ಸುಷುಪ್ತಿ, ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್. ಇದೆಲ್ಲ ಎಲ್ಲದರಲ್ಲಿ ಇರೋದು 3 ಮಾತ್ರ.
ಈ ಮೂರು ಯಾವುದರ ಸುತ್ತ ತಿರುಗ್ತದೆ ಅದು ಮೂಲ ಚೈತನ್ಯ, ಅದು ಎಲ್ಲರಲ್ಲಿ ಇರುವುದು ಅದೇ, ಸಿಂಪಲ್ ಅದು, ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡದಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.